ಮಾನ್ವಿ ತಾಲೂಕಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಗಿದೆ. ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಆಯೋಜನೆ ಮಾಡಲಾಗಿದ್ದ ಧ್ವಜಾರೋಹಣವನ್ನು ಶಾಸಕ ಹಂಪಯ್ಯ ನಾಯ್ಕ ನೆರವೇರಿಸಿದರು. ಶಾಸಕ ಹಂಪಯ್ಯ ನಾಯ್ಕ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಯಂತೆ ನಾವೆಲ್ಲರೂ ಕೂಡ ನಡೆಯಬೇಕು. ಅಂಬೇಡ್ಕರ್ ಕೊಟ್ಟ ಸಂವಿಧಾನದಂತೆ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಎಂದಿದ್ದಾರೆ. ಮಾನ್ವಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ಹಿನ್ನೆಲೆ ನೋಡುಗರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳಿಂದ ದೇಶದ ಇತಿಹಾಸಕಾರ ಬಗ್ಗೆ ನೃತ್ಯದ ಮೂಲಕ ಮಾಹಿತಿ ತಿಳಿಸಿದ್ರಿಂದ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಈ ಒಂದು 76ನೇ ಗಣರಾಜ್ಯೋತ್ಸವ ಇವತ್ತು ವಿಜೃಂಭಣೆಯಿಂದ ನಿರ್ವಹಿಸ್ತಕ್ಕಂಥ ಒಂದು ಜಾಂಡ. ಇದರಲ್ಲಿ ಇವತ್ತು ನಗರದ ಯಾವತ್ತು ನಮ್ಮ ಪ್ರಜೆಗಳು ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಶಾಸಕರನ್ನು ಒಳಗೊಂಡಂತಹ ಈ ಒಂದು ಕಾರ್ಯಕ್ರಮ ಬಹಳ ಇವತ್ತು ವಿಜೃಂಭಣೆಯಿಂದ ನಡೆದಂತಹ 76ನೇ ಗಣರಾಜ್ಯೋತ್ಸವ ಇವತ್ತು ನಾವು ಪ್ರತಿ ಜನವರಿ 1950 26ನೇ ತಾರೀಕು ದಿವಸ ನಾವು ಆಚರಿಸತಕ್ಕಂಥದ್ದು. ನಮಗೆ ಇದು ನೆನಪಿನ ಗೋಸ್ಕರ ನಾವು ಇವತ್ತಿನ ಪ್ರತಿ ವರ್ಷ ಈ ಒಂದು ಸಂವಿಧಾನ ಅವತ್ತಿನ ದಿವಸ ನಾವು ತಗೊಂಡು ಒಂದು ಜ್ಞಾಪಕವಾಗಿ ಇದು ಅವತ್ತಿನಿಂದ ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಮ್ಮೆ ಪಟ್ಟು ಭಾರತ ದೇಶದಲ್ಲಿ ನಾವು ಇವತ್ತು ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ನಾವೆಲ್ಲರೂ ಪ್ರಜಾಪ್ರಭುತ್ವವನ್ನು ಒಳಗೊಂಡು ಪ್ರಜಾಪ್ರಭುತ್ವ ಎಲ್ಲರನ್ನೂ ಒಗ್ಗಟ್ಟಿನಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಒಂದು ಇದರಲ್ಲಿ ನಾವು ಹಾದಿಯಲ್ಲಿ ಹೋದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಅನುಕೂಲ ಆಗ್ತದೆ. ಅವರ ಇದಕ್ಕೂ ಕೂಡ ಅವರ ಒಂದು ಇಚ್ಛಾನುಸಾರ ನಾವು ನಡ್ಕೊಂಡಾಗ ಒಂದು ಉತ್ತಮವಾದಂಥ ಅವಕಾಶ ಕೂಡ ಅವರಿಗೆ ಏನಪ್ಪ ಅಂದರೆ ನಾವು ಮಾಡಿದಂಗೆ ಆಗ್ತದೆ ಅಂತಕ್ಕಂಥ ಮಾತಿಗೆ ಸಂದರ್ಭ ಹೇಳಿ 4 ಮಾತುಗಳನ್ನು ನಾನು ಕೊಡ್ತೀನಿ.